ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಕರೆಂಟಾಗಿ ಇವಾಗ ಜಾರ್ಜಿಯಾ ಹೇಗಿದೆ ಅಂದರೆ ಫುಲ್ ಫಾಗ್ ಆಗ್ತಾ ಇದೆ ಗೈಸ್, ಫುಲ್ ಫಾಗ್ ಮತ್ತು ಮಳೆ ಕೂಡ ಆಗ್ತಾ ಇದೆ. ನಾನು ಥರ್ಸ್ಡೇ ಬಂದಾಗ ಈ ಥರ ಇರಲಿಲ್ಲ. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಫುಲ್ ಬಿಸಿಲಿತ್ತು. ಗೊತ್ತಿಲ್ಲ, ಸಡನ್ನಾಗಿ ಮಳೆ ಬರ್ತಾಯಿದೆ. ಸೊ ಯು ಕಾಂಟ್ ಪ್ರಿಡಿಕ್ಟ್ ಜಾರ್ಜಿಯಾ ವೆದರ್ ಆ್ಯಕ್ಚುಲಿ. ಸೊ ಮೇಕ್ ಶೋರ್ ಯು ಗೈಸ್ ಗೆಟ್ ಮೋರ್ ಆಫ್ ವಿಂಟರ್ ಕ್ಲೋತ್ಸ್. ಈಗ ಸದ್ಯಕ್ಕಿನ್ನ ಫಾಲ್ ಸೀಸನ್ ನಡೀತಾ ಇದೆ. ಹಾರ್ಡ್ಲಿ ಸಮ್ 10-15 ಡೇಸ್ ಅದಾದಮೇಲೆ ವೆದರ್ ಯಾವಾಗಲೂ ಇದೇ ಥರನೇ ಇರುತ್ತೆ, ಫುಲ್ ಫಾಗ್ ಥರನೇ ಇರುತ್ತೆ. ಸೊ ಮೇಕ್ ಶೋರ್ ಯು ಗೆಟ್ ಮೋರ್ ಆಫ್ ವಿಂಟರ್ ಕ್ಲೋತ್ಸ್. ಸೊ ಆ್ಯಕ್ಚುಲಿ ಇಲ್ಲಿ ಒಂದು ವೀಲ್ ಇದೆ, ಅದನ್ನು ಮತಾಸ್ನಿಂದ ಅಂತ ಅಂತಾರೆ, ಬಟ್ ಅದೇ ಕಾಣಿಸ್ತಾ ಇಲ್ಲ, ಅಷ್ಟು ಫಾಗ್ ಆಗಿದೆ ಗೈಸ್. ನೀವು ಬೇಕಾದ್ರೆ ಈ ಮೌಂಟೇನ್ಸೇ ನೋಡಿ, ಅಲ್ಲಿಂದ ಎಷ್ಟು ಫಾಗ್ ಬರ್ತಾ ಇದೆ. ಗೈಸ್, ನಾನು ಒಂದು ಚಾಲೆಂಜ್ ಮಾಡಬೇಕಂತ ಇದ್ದೀನಿ ಫ್ರಮ್ ದಿಸ್ ಮಂತ್. ದಟ್ ಈಸ್ 15 days ಚಾಲೆಂಜ್. ಲೈಕ್ ಯಾವ್ದ್ರ ಮೇಲೂ ಅಲ್ಲ, ಇಟ್ ಈಸ್ ಲೈಕ್ ಡೂಯಿಂಗ್ ಎವ್ರಿ ಡೇ ಬ್ಲಾಗ್, ಅ ಡೇ ಇನ್ ಮೈ ಲೈಫ್ ಅಂತ 15 days ಕಂಟಿನ್ಯೂಸ್ ಆಗಿ ಮಾಡಬೇಕು. ಸೊ ಇದು ಮಾಡೋಕ್ಕಾಗುತ್ತಾ ಇಲ್ವಾ ಅಂತಲೇ ಚಾಲೆಂಜ್. ಸೊ ಎವ್ರಿ ನೈಟ್ ಎಡಿಟ್ ಮಾಡಿ ದ ನೆಕ್ಸ್ಟ್ ಡೇ, ಇವಾಗ ಮಂಡೇ ವಿಡಿಯೋ ಮಾಡಿದ್ರೆ ಅದನ್ನು ರಾತ್ರಿ ಎಡಿಟ್ ಮಾಡಿ ಟ್ಯೂಸ್ಡೇ ಮಾರ್ನಿಂಗ್ ಅಪ್ಲೋಡ್ ಮಾಡ್ತೀನಿ. ಸೊ ಇದನ್ನು ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ನೋಡೋಣ. ಸೊ ದಿಸ್ ಈಸ್ ಮೈ ಚಾಲೆಂಜ್ ಆ್ಯಂಡ್ ಐ ವಿಲ್ ಟ್ರೈ ಟು ಶೋ ಇಟ್ ಎವ್ರಿಥಿಂಗ್ ರಾ. ಲೈಕ್ ಯಾವುದೂ ಎಕ್ಸಾಜುರೇಟ್ ಮಾಡಿ ಅಥವಾ ಚೆನ್ನಾಗಿಲ್ಲದೆ ಇರೋದನ್ನೆಲ್ಲ ಚೆನ್ನಾಗಿದೆ ಅಂತೆಲ್ಲ ಹೇಳಲ್ಲ. ಐ ಟ್ರೈ ಟು ಮೇಕ್ ಇಟ್ ವೆರಿ ರಾ. ಸೊ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಹೇಗೆ ಏನು ಆ ಥರ ಇದೆ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಇಫ್ ಯು ನ್ಯೂ ಟು ದಿಸ್ ಚಾನೆಲ್, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇವಾಗ ಟೈಮ್ ಬಂದು ಇಟ್ಸ್ ಆಲ್ರೆಡಿ 12:30. 12:30ನೇ ಇಷ್ಟೊಂದು ಸ್ವಲ್ಪ ಡಾರ್ಕ್ ಆಗಿದೆ. ಸೊ ಕಾಲೇಜ್ಗೆ ಹೋಗೋಕೆ ಇಂಟ್ರೆಸ್ಟೇ ಬರ್ತಾ ಇಲ್ಲ ಗೈಸ್, ಬಿಕಾಸ್ ಫುಲ್ ಮಳೆ ಇದೆ. ಸೊ ಈಗ ಅಂಬ್ರೆಲ್ಲ ಎಲ್ಲ ತೊಗೊಂಡು ಹೋಗಬೇಕು. ಸೊ ಫುಲ್ ಎಲ್ಲ ವಾಟರ್ ಆಗುತ್ತೆ. ಸೊ ನಂಗೆ ಈ ಥರ ವೆದರಲ್ಲಿ ನಿಜ ಇಂಟ್ರೆಸ್ಟೇ ಬರಲ್ಲ ಯೂನಿವರ್ಸಿಟಿಗೆ ಹೋಗಬೇಕಂತ. ಹೀಗೆ ಇವಾಗ 2 o'clockಗೆ ಕಾಲೇಜ್ ಇದೆ. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ಐ ಹ್ಯಾವ್ ಜಸ್ಟ್ 3 classes. ಸೊ ಅದ್ರಲ್ಲಿ 1 class ಇಲ್ಲ ಆ್ಯಂಡ್ ಇನ್ನು 2 class ಇದೆ. ಸೊ ಇವು 2 ಕ್ಲಾಸಿಗೆ ಹೋಗಿ ಬರೋಣ. ಆ್ಯಂಡ್ ಇವತ್ತೆಲ್ಲ ಹೇಗೆ ಆಯಿತು ಅಂತ ನಾನು ನಿಮಗೆ ತೋರಿಸ್ತೀನಿ. ನನಗೂ ಗೊತ್ತಿಲ್ಲ ಹೇಗಿರುತ್ತೆ. ಫಸ್ಟ್ ಡೇ ಆಫ್ ಮೈ 6th semester. ಬನ್ನಿ ಹೋಗೋಣ. ಡಿಫ್ರೆಂಟಾಗಿ ಏನಾದರೂ 6th ಸೆಮ್ಮಲ್ಲಿ ಡಿಫ್ರೆಂಟಾಗಿ ಏನಾದರೂ ಲುಕ್ ಚೇಂಜ್ ಮಾಡೋಣ ಅಂತ. ಸೊ ಐ ಥಾಟ್ ಲೆಟ್ ಮಿ ಕಟ್ ನೌ. ಗೈಸ್, ಐ ಡಿಡ್ ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಚೆನ್ನಾಗಿದೆ, ಥೋड़ा ಡಿಫ್ರೆಂಟ್ ಆಗಿದೆ. ಐ ಗಾಟ್ ಲೇಯರ್ಸ್. ಇಟ್ಸ್ ನೈಸ್. ಗೈಸ್, ಆಸ್ ಟೋಲ್ಡ್ ಅರ್ಲಿಯರ್, ಜಾರ್ಜಿಯಾ ವೆದರ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇವಾಗ ಮಳೆನೇ ಇಲ್ಲ, ಬಿಸಿಲು ಸ್ಟಾರ್ಟ್ ಆಗಿತ್ತು, ಈಗ ಮತ್ತೆ ಸ್ವಲ್ಪ ಮೋಡ ಥರ ಆಯಿತು, ಬಟ್ ಮಳೆ ಇಲ್ಲ. ಥ್ಯಾಂಕ್ ಗಾಡ್ ಮಳೆ ಇಲ್ಲ ಗೈಸ್. ಆಸ್ ಯೂಶುವಲ್ ಲಿಫ್ಟ್ ವರ್ಕ್ ಆಗಲ್ಲ, ಯಾವಾಗಲೂ ಈ ಥರ ಇಟ್ಕೊಂಡು ಹೋಗಬೇಕು. ಹೋಪ್ ವಾಪಸ್ ಬರೋಷ್ಟರಲ್ಲಿ ಅಟ್ಲೀಸ್ಟ್ ಲಿಫ್ಟ್ ರಿಪೇರಿ ಆಗಿರುತ್ತೆ ಅಂತ. ಇವಾಗ ಹಾಸ್ಟೆಲಿಂದ ಬಸ್ ಸ್ಟಾಪ್ ಹೋಗಬೇಕು. ಸೊ ಫ್ರಮ್ ಹಿಯರ್ ಈ ಮಳೆ ಗೈಸ್, ಮಳೆ. ಸೊ ಬಸ್ ಸ್ಟಾಪ್ ಅಲ್ಲಿದೆ, ಯು ಕ್ಯಾನ್ ಸಿ, ಅಲ್ಲಿಗೆ ಹೋಗಬೇಕು. ಬೇಸಿಕ್ as soon as ಬಸ್ ಹತ್ತಿದ ಮೇಲೆ ಟ್ಯಾಪ್ ಮಾಡಬೇಕು ಗೈಸ್, ಇಲ್ಲಾಂದರೆ ಫೈನ್ ಹಾಕ್ತಾರೆ. ಸೊ ಇವಾಗ ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು. ಹಾರ್ಡ್ಲಿ ಇಟ್ ಟೇಕ್ಸ್ 2 minutes ಫ್ರಮ್ ಅ ಹಾಸ್ಟೆಲ್. ಸೊ ಇದೆ ಹಾಸ್ಟೆಲು, ದ ಪಿಂಕ್ ಒನ್. Aeroporto
ಗೈಸ್ ನೋಡಿ ಚೆಕಿಂಗ್ ಇದ್ದಾರೆ. ಅದಕ್ಕೆ ಗೈಸ್ ಟ್ಯಾಪ್ ಮಾಡಬೇಕು. ಬಸ್ ಹತ್ತಿದ ತಕ್ಷಣ ಫಸ್ಟ್ ಕೆಲಸ ಟ್ಯಾಪ್. ಸುಮ್ಮನೆ 20 ಜಲ್ಸ್ ಫೈನ್ ಬೀಳುತ್ತೆ. ಸೊ ಇಟ್ಸ್ ಬೆಟರ್ ಟ್ಯಾಪ್ ಮಾಡಿದ್ರೆ. ಸೊ ಮೆಟ್ರೋದಲ್ಲಿ ಇನ್ನು ಒಂದು 2-3 ಮಿನಿಟ್ಸ್ ಅಷ್ಟೇ. ನೆಕ್ಸ್ಟ್ ಸ್ಟಾಪೇ ಯೂನಿವರ್ಸಿಟಿ. ಬಸ್ಸಲ್ಲೂ ಹೋಗ್ಬೋದು, ಬಟ್ ಬಸ್ಸು ಎವ್ರಿವೇರ್ ಸ್ಟಾಪ್ ಕೊಡುತ್ತೆ. ಆಲ್ಮೋಸ್ಟ್ 5 to 6 ಸ್ಟಾಪ್ಸ್ ಇದೆ. ಸೊ ಮೆಟ್ರೋ ಇಸ್ ಬೆಟರ್. 4 ಮಿನಿಟ್ಸ್ ವೆಯ್ಟ್ ಮಾಡಬೇಕು ಗೈಸ್. ಕ್ಯಾಬ್ಸ್ ಕ್ಲಾಸ್ ಇದೆ, ಬ್ರೇಕ್ ಇತ್ತು. ಆಚೆ ಬಂದರೆ ಇಷ್ಟು ಬಿಸಿಲಿದೆ. ಬೆಳಗ್ಗೆ ನೋಡಿದ್ರೆ ಮಳೆ, ಮಧ್ಯಾಹ್ನ ನೋಡಿದ್ರೆ ಮಧ್ಯಾಹ್ನನೂ ಅಲ್ಲ, ಜಸ್ಟ್ 1 hour 2 hour ಬಿಟ್ಟರೆ ಇಷ್ಟೊಂದು ಬಿಸಿಲು. ಇದಕ್ಕೆ ಹೇಳೋದು ಜಾರ್ಜಿಯಾ ಇಸ್ ಅನ್ಪ್ರಿಡಿಕ್ಟಬಲ್ ಅಂತ. A feeling of fullness or swelling in the abdomen after causes by gas. ಸೊ ಗೈಸ್ ಕ್ಲಾಸ್ ಆಯಿತು, ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಮನೆಗೆ ಹೋಗೋಕ್ಕಿಂತ ಮುಂಚೆ ಕೇರ್4 ಅಂದರೆ ಈ ಸೂಪರ್ ಮಾರ್ಕೆಟಲ್ಲಿ ಸ್ವಲ್ಪ ಐಟಮ್ಸ್ ಬೈ ಮಾಡೋದಿತ್ತು. ಸೊ ಇವಾಗ ಕೇರ್4ಗೆ ಹೋಗ್ತಾ ಇದ್ದೀನಿ. ಸೊ ನೋಡಬೇಕು ಏನೇನೆಲ್ಲ ತೊಗೊತೀನಿ ಅಂತ. ನನಗೂ ಐಡಿಯಾ ಇಲ್ಲ, ನನಗೆ ಏನು ಮಾಡಬೇಕು ಇನ್ನೂ ಗೊತ್ತಿಲ್ಲ, ನಾನು ಏನು ಕುಕ್ ಮಾಡ್ತೀನಿ ಅಂತ. ಸೊ ಅಲ್ಲಿ ಹೋಗಿ ಅಲ್ಲಿರೋ ಐಟಮ್ಸ್ ನೋಡಿ ಡಿಸೈಡ್ ಮಾಡಬೇಕು ಏನು ಕುಕ್ ಮಾಡಿ ನಾನು ತಿನ್ಬೇಕಂತ. ಸೊ ಲೆಟ್ಸ್ ಗೋ ಗೈಸ್. ಅದಕ್ಕಿಂತ ಐಟಮ್ಸ್ ತೊಗೊಳೋದಕ್ಕಿಂತ ಮುಂಚೆ ಫಸ್ಟು ಅಮೌಂಟನ್ನ ನನ್ನ ATM ಕಾರ್ಡಲ್ಲಿ ಡೆಪಾಸಿಟ್ ಮಾಡಬೇಕು. ಸೊ ದಟ್ ಐ ಕ್ಯಾನ್ ಯೂಸ್ ಮೈ ಕಾರ್ಡ್. ಸೊ ಫಸ್ಟ್ ಅಮೌಂಟ್ ಡೆಪಾಸಿಟ್ ಮಾಡಿ ಆಮೇಲೆ ಐಟಮ್ಸ್ನ ಗ್ರಾಸರೀಸ್ನ ಬೈ ಮಾಡಬೇಕು. ಗೈಸ್ ನಿಮ್ಮ ಕಾರ್ಡ್ನ ಇದು ಪ್ರೆಸ್ ಮಾಡಾದ್ಮೇಲೆ ನಿಮ್ಗೆ ಈ ಥರ ನಿಮ್ಮ ಹೆಸರು ಬರುತ್ತೆ. ಸೊ ನೀವು ಕ್ಯಾಶ್ನ ಇನ್ಸರ್ಟ್ ಮಾಡಬೇಕಂತ ಅಂದರೆ ಇನ್ಸರ್ಟ್ ದ ಕ್ಯಾಶ್ ಅಂತ ಟೈಪ್ ಮಾಡಿ ಒಂದು ನೋಟಿಫಿಕೇಷನ್ ಬರುತ್ತೆ, ಕ್ಲೋಸ್ ಮಾಡಬೇಕು. ಸೊ ಇವಾಗ ನೀವು ಇಲ್ಲಿ ನಿಮ್ಮ ಕ್ಯಾಶ್ನ ಡೆಪಾಸಿಟ್ ಮಾಡಬೇಕು. ಸೊ ನಾನು ಡೆಪಾಸಿಟ್ ಮಾಡ್ತೀನಿ ಈಗ. ಸೊ $40 ಹಾಕಿದ್ದೀನಿ. ಸೊ ನೆಕ್ಸ್ಟ್ ಸೊ ಎಕ್ಸಿಟ್, ಕ್ಲೋಸ್ ಅಷ್ಟೇ. ಇವಾಗ ನಿಮ್ಮ ಅಕೌಂಟಿಗೆ ಬಂದಿರುತ್ತೆ. ಒಂದು ಜೆಲ್ ಹಾಕ್ಬಿಟ್ಟು ಇದು ಆಡ್ತಾ ಇದ್ದಾರೆ. ಸೊ ಇದೆಲ್ಲ ಆಡಕ್ಕೆ ಹೋಗ್ಬಿಡಿ, ಇದೆಲ್ಲ ಬುಲ್ಶೆಟ್, ಏನು ಸಿಗಲ್ಲ ಅನ್ಕೊತೀನಿ ಇದರಲ್ಲೆಲ್ಲ. ಸುಮ್ಮನೆ ಒಂದು ಜೆಲ್ ಅಂದರೆ $30 ವೇಸ್ಟ್. ನೋಡೋಣ ಏನು ಸಿಗುತ್ತೆ ಅವರಿಗೆ ಅಂತ. ಏನು ಸಿಕ್ಕಿಲ್ಲ ಗೈಸ್, ಹೋಯ್ತು ಒಂದು ಜೆಲ್. ಮತ್ತೆ ಹಾಕ್ತಾ ಇದ್ದಾರೆ ಇನ್ನೂ ಒಂದು ಜೆಲ್ಲು. ಅಲ್ಲಿ 100 ಜೆಲ್ಸ್ ಇದೆ. ಸೊ ಅವ್ರು ಅದನ್ನು ಏಮ್ ಮಾಡ್ತಾ ಇದ್ದಾರೆ, ಅದನ್ನು ತೊಗೊಬೇಕು ಅಂತ. ಆಗಿಲ್ಲ ಗೈಸ್, ಅಷ್ಟೇ, ವೇಸ್ಟ್ ಆಯಿತು. ವಾಪಸ್ ಬರ್ತಾ ಇದೆ ಗೈಸ್. ಐ ಫಾರ್ಗಾಟ್ ಟು ಇನ್ಸರ್ಟ್ ಮೈ ಜೆಲ್ಸ್. ಸೊ ಜೆಲ್ಸ್ ಹಾಕೋದು ಮತ್ತೆ. ಸೊ ಅದಕ್ಕೋಸ್ಕರ ಇವಾಗ ಮತ್ತೆ ಜೆಲ್ಸ್ ಹಾಕಬೇಕು. ನನ್ನ ಜೆಲ್ಸ್ ಇದೆ.
ಇದೊಂದಷ್ಟು ಹಾಕಬೇಕು. ಸೇಮ್ ಪ್ರೊಸೀಜರ್ ಗೈಸ್, ನಮ್ಮ ನೇಮ್ ಬರುತ್ತೆ, ಇನ್ಸರ್ಟ್ ದ ಕ್ಯಾಶ್ ಮಾಡಬೇಕು, ನೋಟಿಫಿಕೇಷನ್ ಕ್ಲೋಸ್ ಮಾಡಿ. ಸೊ ಇಲ್ಲಿ ಕೇಳ್ತಾ ಇದೆ ಯು ವಾಂಟ್ ಟು ಇನ್ಸರ್ಟ್ ಇನ್ ಜೆಲ್ಸ್ ಆರ್ ಇನ್ ಡಾಲರ್ಸ್ ಅಂತ. ಇವಾಗ ನನ್ನ ಹತ್ರ ಇರೋದು ಜೆಲ್ಸ್, ಸೊ ಅದಕ್ಕೆ ನಾನು ಇಲ್ಲಿ ಇನ್ಸರ್ಟ್ ಮಾಡಬೇಕು ಕಾಯಿನ್ಸ್. ಇದು ನೋಟ್ಸು, ಇದು ಕಾಯಿನ್ಸು. ಸೊ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ ನಾನು ಕಾಯಿನ್ಸ್ ಹಾಕಿದ ತಕ್ಷಣ. ನಿಮಗೆ ಪ್ರಿಂಟ್ ಬೇಕಾದರೆ ಪ್ರಿಂಟ್ ಮಾಡ್ಬೋದು ಆರ್ ಎಕ್ಸಿಟ್, ಅಷ್ಟೇ ಗೈಸ್. ಸೊ ATM ಪಕ್ಕದಲ್ಲೇ ಇವಾಗ ಕೇರ್ಫೋರ್ ಇದೆ. ಸೊ ಇಲ್ಲಿ ಹೋಗಿ ಐಟಮ್ಸ್ ತೊಗೊಳ್ಳೋಣ. ಇದೆ ಕೇರ್ಫೋರ್. ನಿಮ್ಗೆ ಏನೇನು ಬೇಕು ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಸಿಗುತ್ತೆ. ಸೊ ನಂಗೆ ಇವಾಗ ಎಗ್ ಬೇಕು. ಸೊ ಎಗ್ ಸೆಕ್ಷನ್ ಹೋಗೋಣ. ಸೊ ಇಲ್ಲೆಲ್ಲ ಬರ್ದಿರ್ತಾರೆ, ಚಿಕನ್, ಡೈರಿ, ಫ್ರೂಟ್ಸ್ ಆ ಥರ ಎಲ್ಲ ಬರ್ದಿರ್ತಾರೆ. ಇಲ್ಲಿ ಇಷ್ಟೊಂದು ಎಗ್ಸ್ ಇದೆ. ಸೊ ಯಾವ್ದು ಎಗ್ಸ್ ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ. ಜಸ್ಟ್ ಯಾವುದು ಕಡಿಮೆ ಇರುತ್ತೋ ನಾ ಅದೇ ಎಗ್ ತಗೋತೀನಿ. ಗೈಸ್ ರೈಸ್ ಪ್ಯಾಕೆಟ್ ತೊಗೊಂಡಿದ್ದೀನಿ, ಎಗ್ಗು ಇಲ್ಲಿಲ್ಲ. ಸೊ ಅಂದರೆ ಇದೆ, ಬಟ್ ಇಟ್ ಈಸ್ ವೆರಿ ಕಾಸ್ಟ್ಲಿ. ಸೊ ಅದಕ್ಕೆ ಇಲ್ಲೊಂದು ಇನ್ನೊಂದು ಅಂಗಡಿ ಇದೆ ನಬೀಜೆ ಅಂತ. ಸೊ ಇಲ್ಲಿ ಯು ಗೆಟ್ ಆಫರ್ಸ್ ಆಲ್ಸೋ. ಸೊ ಕಡಿಮೆನೂ ಇರುತ್ತೆ ನಬೀಜೆಯಲ್ಲಿ. ಸೊ ಅದಕ್ಕೆ ಇಲ್ಲಿ ಹೋಗ್ತಾ ಇದ್ದೀನಿ, ಇಲ್ಲಿ ತೊಗೊಳ್ಳೋಣ ಅಂತ. ಇದೆ ಗೈಸ್ ನಬೀಜೆ ಅಂತ. ಸೊ ಇಲ್ಲೂ ನಿಮಗೆಲ್ಲ ಸಿಗುತ್ತೆ, ವೆಜಿಟೇಬಲ್, ಫ್ರೂಟ್ಸ್, ಬ್ರೆಡ್ಸ್. ಬ್ಯಾಕ್ ಟು ಹಾಸ್ಟೆಲ್. ಅಲ್ಲಿ ಏನೂ ತೊಗೊಂಡಿಲ್ಲ ಗೈಸ್, ನನಗೆ ಏನೂ ಅಷ್ಟೊಂದು ತೊಗೊಬೇಕನ್ಸಿಲ್ಲ. ಸೊ ಹಾಸ್ಟೆಲಿಗೆ ಬಂದೆ. ಇದು ಕೆಲವರು ಫುಡ್ನ ಆರ್ಡರ್ ಮಾಡಿರ್ತಾರೆ. ಸೊ ಅವ್ರದ್ದು ಫುಡ್ ಬಂದಿದೆ. ಲಿಫ್ಟ್ ರಿಪೇರಿ ಆಗಿದ್ರೆ ನಂಗೆ ಅಷ್ಟೇ ಸಾಕು. ಥ್ಯಾಂಕ್ ಗಾಡ್ ಗೈಸ್, ಲಿಫ್ಟ್ ರಿಪೇರಿ ಆಗಿದೆ. ನಮ್ಮ ಹಾಸ್ಟೆಲ್ ಸ್ಪೆಷಾಲಿಟಿ ಏನು ಗೊತ್ತಾ, ಕೆಲವು ಫ್ಲೋರ್ಸ್ ವರ್ಕ್ ಆಗಲ್ಲ. ನೋಡಿ 5th ಫ್ಲೋರ್ ವರ್ಕ್ ಆಗ್ತಾಯಿಲ್ಲ. ಸೊ 6th ಫ್ಲೋರ್ ಹೋಗ್ಬೇಕು. 6th ಫ್ಲೋರಿಂದ ಕೆಳಗಡೆ 5th ಫ್ಲೋರಿಗೆ ಬರಬೇಕು. ಇದೇ ಆಗಿದೆ ಯಾವಾಗಲೂ. ಇವಾಗ ಹೊಟ್ಟೆ ಹಸಿತದೆ, ಏನಾದರೂ ಮಾಡಿ ತಿಂದು ಆಮೇಲೆ ಮತ್ತೆ ಓದೋದಿದೆ ಗೈಸ್. ಓದೋದಂತೂ ಸಿಕ್ಕಾಪಟ್ಟೆ ಇದೆ. ಜಸ್ಟ್ 2 ವೀಕ್ಸ್ ಲೇಟಾಗಿ ಬಂದಿರೋದಕ್ಕೆ ಆಲ್ಮೋಸ್ಟ್ ಎಲ್ಲ ಟೀಚರು ಚೂರು ಮಾಡಿದ್ದಾರೆ. ಸೊ ಎಲ್ಲ ಓದಬೇಕು. ಬಂದೆ ನೋಡಿ, 6th ಫ್ಲೋರ್ಗೆ ಬಂದಿದ್ದೀನಿ. ನನ್ನ ರೂಮ್ ಇರೋದು 5th ಫ್ಲೋರ್. ಹಾಯ್. ಇವಳು ನನ್ನ ರೂಮೇಟು, ಬಟ್ 6th ಫ್ಲೋರಲ್ಲಿ ಏನು ಮಾಡ್ತಾ ಇದ್ದಾಳೋ ಗೊತ್ತಿಲ್ಲ ಗೈಸ್. ಇದೇ ನಮ್ಮ ಹಾಸ್ಟೆಲ್. ನಮ್ಮ ರೂಮಿನ ತುಂಬ ಸ್ಟೂಡಿಯಸ್ ಹುಡುಗಿ ಅಂದರೆ ಇವಳೆ ಗೈಸ್. ऐसे तो मुझे बिना कंसेंट के फिल्म नहीं कर सकते तुझे I can. I told you are the studious girl in our room. यार तू मुझे बोलती है फिल्म करे तो मैं अच्छे कपड़े पहन के बैठती है. ಒಂದೇ ಒಂದು ರೈಸ್ ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ. 5 ಜೆಲ್ ಇದು. ಆಲ್ಮೋಸ್ಟ್ 100 ಗ್ರಾಮ್ಸ್ ಕಡಿಮೆ, 900 ಗ್ರಾಮ್ಸ್ ಇದು ರೈಸ್ ಪ್ಯಾಕೆಟು. 5 ಜೆಲ್. ಸೊ ಆಲ್ಮೋಸ್ಟ್ 125 ರುಪೀಸ್ 1 kg. 1 kgನೂ ಇಲ್ಲ, 100 ಗ್ರಾಮ್ಸ್ ಕಡಿಮೆ ಇದೆ. ಸೊ ಇದು ಒಂದೇ ಪ್ಯಾಕೆಟ್ ತೊಗೊಂಡು ಬಂದಿತ್ತು. ಈಗ ನೆಕ್ಸ್ಟು ಅಡುಗೆ ಮಾಡೋಕ್ಕೇನು ಇಂಟ್ರೆಸ್ಟ್ ಇಲ್ಲ ಸದ್ಯಕ್ಕೆ. ಸೊ ಮ್ಯಾಗಿ ಇದೆ ನನ್ನ ಹತ್ರ. ಸದ್ಯಕ್ಕೆ ಇದನ್ನು ಮಾಡಿ ಇದನ್ನೇ ತಿಂತೀನಿ. ಅದಾದಮೇಲೆ ಸ್ವಲ್ಪ ಓದೋದಿದೆ ನಾಳೆಗೆ. ಸೊ ಓದ್ಬಿಟ್ಟು ಊಟ ಮಾಡಿ ಮಲ್ಕೊಳ್ಳೋದು. ಸೊ ಅಷ್ಟೇ ಇವತ್ತಿನ ವ್ಲಾಗ್. ಇದನ್ನು ಅಪ್ಲೋಡ್ ಮಾಡ್ತೀನಿ. ವಿಡಿಯೋನ ನೋಡಿ ಹೇಗಿದೆ ಅಂತ
ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಂಗೆ ಇನ್ನೂ ಕ್ಲಿಯರ್ ಐಡಿಯಾ ಇಲ್ಲ. ಇಷ್ಟೊಂದು ವೀಡಿಯೋಸ್ ಮಾಡಿದ್ದೀನಿ, ಬಟ್ ಆದರೂ ಇನ್ನೂ ಹೇಗೆ ವ್ಲಾಗ್ ಮಾಡ್ಬೇಕು ಅನ್ನೋದು ನಂಗೆ ಐಡಿಯಾನೇ ಇಲ್ಲ. ಸೊ ಏನನ್ನೆಲ್ಲ ಇನ್ಕ್ಲೂಡ್ ಮಾಡಬೇಕು, ಏನು ಮಾಡಬೇಕು ಅಂತ ನನಗೆ ಸಜೆಷನ್ಸ್ ಕೂಡ ಕೊಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.